ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡೆಲ್ಲಿಯಿಂದ ವಾಪಸ್ ಬಂದ ನಂತರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಸಿಕ್ಕಾಬಟ್ಟೆ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಈಗ ಡೆಲ್ಲಿಲಿ ಆದಂತ ಮಾತುಕತೆ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಈಗ ಹೈಕಮಾಂಡ್ ಮನ ಗೆದ್ದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸಿಎಂಗೆ ಬರಸಿಡಿಲು ಈಗ. ಯಾಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಂಗೆ ಮನ ಗೆದ್ರು, ಸಿಎಂಗೆ ಯಾಕೆ ಬರಸಿಡಿಲು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿ ಕೆ ವರ್ಸಸ್ ಸಿಎಂ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡೆಲ್ಲಿಯಿಂದ ವಾಪಸ್ ಆದ ನಂತರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಕಂಟ್ರೋಲ್ ಹೆಂಗೆ ಮಾಡಬೇಕು, ಯಾವ ರೀತಿ ದಾಳವನ್ನು ಉರುಳಿಸಬೇಕು ಅಂತ ದೆಹಲಿಯಲ್ಲೇ ಲೆಕ್ಕಾಚಾರ ಹಾಕಿ ಬಂದಿದ್ರು. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಂತ ಹೇಳಿಕೆಗಳನ್ನೆಲ್ಲವನ್ನೂ ಕೂಡ ಗಮನಿಸಿದ ಡಿ ಕೆ ಹೈಕಮಾಂಡ್ ನಾಯಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಇದರ ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಲೆಕ್ಕಾಚಾರ, ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸುರ್ಜೇವಾಲಾ ಕಡೆಯಿಂದ ಬೀಗ ಹಾಕಿಸುವಂತ, ಅವ್ರ ಬಾಯಿಗೆ ಬೀಗ ಹಾಕಿಸುವಂತ ಲೆಕ್ಕಾಚಾರದಲ್ಲಿ ಕೂಡ ಪ್ಲಾನ್ ಮಾಡಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ರು. ಅಂದ್ರೆ ಯಾವ ರೀತಿ ಯತೀಂದ್ರ ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಇದರ ಜೊತೆಗೆ ಫಾರಿನ್ ಟೂರ್ ಬಗ್ಗೆನೂ ಕೂಡ ದೆಹಲಿಯಲ್ಲೇ ಚರ್ಚೆ ಆಗಿತ್ತು. ಡಿಸಿಎಂ ಡಿ ಕೆ ಶಿವಕುಮಾರ್ ಕಂಟ್ರೋಲ್ ಮಾಡೋದಕ್ಕೆ ದೆಹಲಿಯಲ್ಲೇ ಕೂಡ ದಾಳವನ್ನು ಉರುಳಿಸಿದ್ರು. ಸುರ್ಜೇವಾಲಾ ಅವ್ರಿಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ರು. ಯಾವ ಲೆಕ್ಕಾಚಾರ, ಯತೀಂದ್ರ ಹೇಳಿಕೆಗಳೇನೇನು, ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು, ಸಿದ್ದರಾಮಯ್ಯವರ ಬಣದವರು ಯಾವ ರೀತಿ ನಾಲಿಗೆ ಹರಿಬಿಡ್ತಿದ್ದಾರೆ, ಇದರ ಜೊತೆಗೆ ಫಾರಿನ್ ಲೆಕ್ಕಾಚಾರ ಏನು, ಇವೆಲ್ಲವನ್ನೂ ಕೂಡ ದೆಹಲಿಯಲ್ಲೇ ದಾಳವನ್ನ ಉರುಳಿಸಿ ಬಂದಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್. ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರೋದು. ಏನಪ್ಪಾ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೀಗ ಬರ ಸಿಡಿಲ್ ಬಡ್ದಿರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರ ವಿರುದ್ಧ ಈಗ ರೊಚ್ಕದ್ದಿದ್ದಾರೆ. ಯಾಕ್ರಿ ಯತೀಂದ್ರ ಅವ್ರಿಗೆ ನೀವು ಹೇಳೋದಿಕ್ಕೆ ಆಗೋದಿಲ್ವಾ, ಯತೀಂದ್ರ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ, ನಿಮ್ಮ ಬಣ್ಣದವ್ರು ಯಾಕೆ ಈ ರೀತಿ ಫಾರಿನ್ ಟ್ರಿಪ್ ಅನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ, ಏನಿದು ಲೆಕ್ಕಾಚಾರ ಹಾಗಾದ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಕೊಟ್ಬಿಟ್ಟಿದ್ದಾರೆ. ಇದರ ಜೊತೆಗೂ ಕೂಡ ಯತೀಂದ್ರ ಅವರು ಮಾತನಾಡ್ತಿದ್ದಾರಲ್ಲ, ನಾನು ಮುಂದೆ ಇನ್ನೇನು ಕೂಡ ಮಾತನಾಡೋದೇ ಇಲ್ಲ, ನಾನು ಇನ್ನೇನು ಹೇಳೋದೇ ಇಲ್ಲ, ನಾನು ನನ್ನ ಪಾಡಿಗೆ ನಾನು ಇರ್ತೀನಪ್ಪ ಅನ್ನೋ ಲೆಕ್ಕಾಚಾರ. ಇದರ ಜೊತೆಗೆ ಪ್ರತಿ ಬಾರಿ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಏನಾದರೂ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಪ್ರಶ್ನೆ ಕೇಳಿದ್ದೆ ಆದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಕೇಳ್ತೀವಿ, ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಅಂತಿಮ ತೀರ್ಮಾನವೇ ನಮ್ಮ ತೀರ್ಮಾನ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅನ್ನೋದನ್ನ ಹೇಳ್ತಿದ್ದಾರೆ ಹೊರತು ನನ್ನ ನಿರ್ಧಾರ ನಾನೇ ಫೈನಲ್ಲು, ನಂದೇ ಎಲ್ಲ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈಗಾಗಲೇ ಕೂಡ ಸರಿಯಾಗಿ ಚಾಟಿನ ಬೀಸಿದೆ. ಇದರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮನೆ ಗೆದ್ದಿದ್ದಾರೆ. ಈಗ ಅಂದ್ರೆ ಅವ್ರ ಪರವಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರಿಂದಾನೇ ಕೂಡ ಎಲ್ಲ ಒಂದ್ ಕಡೆ ಸಮಸ್ಯೆಗಳಾಗ್ತಾ ಇದಾವೆ, ಬಣದವರಿಂದಾನೇ ಕೂಡ ಸಮಸ್ಯೆಗಳಾಗ್ತಿದಾವೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಪುತ್ರನಿಂದಲೇ ಕೂಡ, ಸಿದ್ದರಾಮಯ್ಯ ಅವರ ಪುತ್ರನಿಂದಲೇ ಕೂಡ ಸಮಸ್ಯೆ ಆಗ್ತಿದಾವೆ ಅಂತ ಸಿದ್ದರಾಮಯ್ಯ ಅವರಿಗೆ ಫುಲ್ ಶಾಕು, ಫುಲ್ ಟೆನ್ಷನ್ ಕೊಟ್ಬಿಟ್ಟಿರೋದೀಗ ಹೈಕಮಾಂಡ್ ನಾಯಕರು. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವ್ರಿಗೆ ಭಯ ಶುರುವಾಗಿದೆ. ಈ ಎಲ್ಲಾ ಲೆಕ್ಕಾಚಾರವನ್ನ ನೋಡ್ತಾ ಹೋಗ್ತಾ ಇದ್ರೆ ಬರ ಸಿಡಿಲು ಬಡಿದಂತಾಗಿರೋದು. ಯಾಕಪ್ಪ ಅಂತ ಅಂದ್ರೆ ಈ ಎಲ್ಲಾ ಹೇಳಿಕೆಗಳಿಂದಲೂ ಕೂಡ ಮುಜುಗರವನ್ನ ಅನುಭವಿಸ್ತಾ ಇರುವಂತವ್ರು ಇದೇ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಹೈಕಮಾಂಡ್ ಸರಿಯಾಗಿ ಚಾಟಿಯನ್ನ ಬೀಸಿರೋದು. ಸುರ್ಜೇವಾಲಾ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇರೋದು. ಸಿದ್ದರಾಮಯ್ಯ ಅವ್ರಿಗೀಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ತೋಚ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ಹಾಗಾಗಿ ಬರ ಸಿಡಿಲು ರಪ್ ಅಂತ ಬಂದು ಬಡಿದೇ ಬಿಟ್ಟಿದೆ ಸಿದ್ದರಾಮಯ್ಯ ಅವ್ರಿಗೆ. ಏನ್ ಮಾಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ, ಏನಿದು ಕತೆ, ಹೈಕಮಾಂಡ್ ನಿರ್ಧಾರ ಏನು, ಕಾದು ನೋಡೋಣ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿ ಕೆ ವರ್ಸಸ್ ಸಿಎಂ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.